ಹೊರಡುವ ಮಂಗಳೂರು ಸೆಂಟ್ರಲ್ ತಿರುವನಂತಪುರಂ ಸೆಂಟ್ರಲ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಒಂದರಲ್ಲಿ ನಿಂತಿದೆ. ಹರಿ ಸರ್ವೋತ್ತಮ, यात्रीगण कृपया ध्यान हरि दें। सर्वोत्तम। गाड़ी संख्या 206331 मंगलुरु सेंट्रल से तिरुवनंतपुरम सेंट्रल तक जाने वाली मंगलुरु सेंट्रल तिरुवनंतपुरम सेंट्रल वंदे भारत एक्सप्रेस प्लेटफॉर्म क्रमांक 1 पर खड़ी है। For the kind attention of passengers, train number 20631 मंगलुरु सेंट्रल तिरुवनंतपुरम प्लेटफॉर्म नंबर 3 ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ. ರೈಲು ಗಾಡಿ ಸಂಖ್ಯೆ 206331 मंगलुरु यात्रीगण कृपया ध्यान दें। गाड़ी संख्या 206331 तिरुवनंतपुरम सेंट्रल तक जाने वाली मंगलुरु सेंट्रल तिरुवनंतपुरम सेंट्रल वंदे भारत एक्सप्रेस प्लेटफॉर्म क्रमांक 1 पर खड़ी है। For the kind attention of passengers, train number 20631 मंगलुरु तिरुवनंतपुरम सेंट्रल वंदे भारत मंगलुरु सेंट्रल तिरुवनंतपुरम सेंट्रल is on platform number 1. गाड़ी संख्या 1 ಹರೇ ಶ್ರೀನಿವಾಸ, ಹರಿ ಸರ್ವೋತ್ತಮ, ಹರಿ ಸರ್ವೋತ್ತಮ. ಒಂದು ನಿಮಿಷ. हाँ फोटो थैंक यू. हरि सर्वोत्तम, हरि सर्वोत्तम. We are at Akumbe, the highest rainfall in the country. This is the place. ಒಂದು ನಿಮಿಷ ಪತ್ತನು ಕಂಟಿನ್ಯೂ ಮಾಡ್ತಾ ಈ ಫೋಟೋ ಒಂದು ನಿಮಿಷ.
ಹಾಂ ಕಂಟಿನ್ಯೂ ಮಾಡಿ. ಈ ಫೋಟೋ ಇದು. ಇದು ಯಾವುದು? ಇದು ಆನ್ಲೈನ್ ಇದೆ, ವಿಡಿಯೋ ಆನ್ಲೈನ್ ಇದೆ. ಓಕೆ, ಫೋಟೋ ಇದು ಡಾಕ್ಟ್ರು. ಓಕೆ ಓಕೆ ಓಕೆ. ವಿಡಿಯೋ ಆನ್ಲೈನ್ ಇದೆ, ಪರವಾಗಿಲ್ಲ ಪರವಾಗಿಲ್ಲ. மக்கு கொடுத்துருக்கீங்க. அவரை பாரு தள்ளி விட்டுருங்க. போதும் அங்கெல்லாம் கேட்காதீங்க. அவ்வளோதானே, இதே தானா? எடுத்தாச்சு. மாட்டுக்கிட்ட வைக்கணுமா? இதுவா
ಸಿಕ್ಕಿದೆ ನಿಮಗೆ ಇಲ್ಲ ಮಠದ ಬಗ್ಗೆ ಬಹಳ ವಿಶೇಷ. ಮಠದ ಬಗ್ಗೆ ಸ್ವಲ್ಪ ಹೇಳ್ಬೇಕಂತ. ಹೌದು ಪುಡ್ತಿಡಿಸೋದು ಯಾರಾದ್ರೂ ಇದ್ದಾರಾ ಪಾದ ಬಿಟ್ಟಿಯವರು? ಊಟ ಎಲ್ಲ ನೀರು ಹಾಕ್ರಿ ಎಲ್ಲ ಆಶೀರ್ವಾದ ಮಾಡಕ್ಕೆ ಯಾರಿದ್ದೀರಾ ಮುಂದೆ ಬನ್ನಿ. ಪಾದ ಪೂಜೆ ಮಾಡೋ ಸ್ವಲ್ಪ ಮುಂದೆ ಬನ್ನಿ. ಮೇಲಿಂದ ಹಾಕಿ ನೀವು ನಮಸ್ಕಾರ. ಆಯ್ತಾ? ಬೇರೆ ಯಾರು ಮಾಡಿಸ್ತೀರಾ? ಆಯ್ತು ಆಯ್ತು, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೊರಗಡೆ ಕೊಡ್ತಾರೆ. ಇವ್ರನ್ನ ಕರ್ಕೊಂಡ್ಬರೋ ವ್ಯವಸ್ಥೆ ಇರುತ್ತೆ. ಇವ್ರದ್ದು ಇವಾಗ 1 ಲಕ್ಷ ನಮ್ಮ ಇದನ್ನು ಮಾಡ್ಕೊಂಡಿದ್ವಿ, ಅದು ಮುಗಿದಾಯ್ತು. ಮನೆಗೆ ಹೋಗಿ 1 ಲಕ್ಷದ ಸೆಟ್ಟಿಂಗ್ ಮಾಡೋದು ಇವಾಗ ಸುಮತಿಗೆ ಆರಂಭಿಸಿದ್ದೀವಿ. ಅದನ್ನ 56 ಪತ್ರಿ ಕೂಡ ಆಚಾರ್ಯ ಎಲ್ಲಿ ಹೋದ್ರೆ ಅದೆಲ್ಲ ಹೋಗಿ ಆಯ್ತಾ? ಒಂದಷ್ಟು ಆಯ್ತಲ್ಲ? ಸೇತು ಮುನಿವೃಂದ ಮಠ, ಅದರ ದೀಮ ಸೇತು ಮುನಿವೃಂದ ಮಠ ಇಲ್ಲಿ ಮಠ ನೆಲೆಸಿದೆ. ಅದು ಭೀಮನಕಟ್ಟೆ ಎನ್ನುವ ಗ್ರಾಮದಲ್ಲಿ. ಹಾಗಾಗಿ
ಭೀಮನ ಕಟ್ಟೆಯ ಹೆಸರಿಂದಾಗಿ ನಮ್ಮ ಮಠದ ಹೆಸರು ಭೀಮನ ಕಟ್ಟೆ ಮಠ ಅಂತ ಆಯ್ತು. ಈ ಭೀಮನ ಕಟ್ಟೆ ಅಂದ್ರೆ ಈಗ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಬಂದ್ರಿ, ನದಿಯಲ್ಲಿ ಕಲ್ಲಿನ ರಾಶಿ ಕಾಣಿಸ್ತದಲ್ಲ, ಈ ದಡದಿಂದ ಆ ದಡದ ಒಂದು ಕಲ್ಲಿನ ಲೈನ್ ಕಾಣಿಸ್ತದೆ, ಅದೇ ಭೀಮನ ಕಟ್ಟೆ. ಇಲ್ಲಿ ಸ್ನಾನ ಮಾಡುವಾಗ ತುಂಗಭದ್ರದ ಸ್ನಾನ ಮಾಡ್ತೇವೆ ಅಂತ ಹೇಳಬೇಕು. ತುಂಗ ಮಾತ್ರ ಅಲ್ಲ, ತುಂಗಭದ್ರದಲ್ಲಿ ಸ್ನಾನ ಸಂಕಲ್ಪ. ಭೀಮಸೇನ ದೇವರು ವನವಾಸ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ನೀರಿನ ಅವಶ್ಯಕತೆ ಇದ್ದಾಗ ಆ ಕಟ್ಟೆಯನ್ನು ನಿರ್ಮಾಣ ಮಾಡಿದರು. ಇದು 2 ನದಿಗಳ ಸಂಗಮ ಆಗುವ ಜಾಗ ಇದು. ಒಂದು ಕಡೆಯಿಂದ ತುಂಗೆ ಹರಿದು ಬರ್ತಾಳೆ, ಇನ್ನೊಂದು ಕಡೆಯಿಂದ ಮಾಲತಿ ಎನ್ನುವ ನದಿ ಹರಿದು ಬರ್ತದೆ. ಅಂದ್ರೆ ನೀವು ಈ ಕಡೆ ಸ್ನಾನ ಮಾಡುವಾಗ ಆ ಕಡೆ ತಿರುಗಿ ನೋಡಿದರೆ ನೀರು ಹರಿದು ಕಾಣ್ತದಲ್ಲ, ಅದು ಹೀಗೆ ಜಾಯಿನ್ ಆಗ್ತದೆ. ಹಾಗಾಗಿ ಆ ಸಂಗಮ ಎಲ್ಲಾಗ್ತದೋ ಅದರ ಮುಂದೆ ಭೀಮಸೇನ ದೇವರು ಕಟ್ಟೆ ಕಟ್ಟಿದ್ದಾರೆ. ನೀರು ಯಾವಾಗಲೂ ಇರ್ತದೆ. ಅಂದ್ರೆ ಮೇಯಲ್ಲಿ ಮಳೆ ಇಲ್ಲ, ನೀರು ಕಡಿಮೆ ಆಯ್ತು, ಇಲ್ಲಿ ಫುಲ್ಲಿ ಏನಿಲ್ಲ, ಯಾವಾಗಲೂ ನೀರು ಇದ್ದೇ ಇರ್ತದೆ ಇಲ್ಲಿ. ಹಾಗಾಗಿ ಇದು ಭೀಮನ ಕಟ್ಟೆ. ಇಲ್ಲಿಯ ವಿಶೇಷ ಏನಂದ್ರೆ, ನಾವು ರಾಮ ಸೇತು ದರ್ಶನ ಮಾಡಿದರೆ ಬ್ರಹ್ಮಹತ್ಯೆ ದೋಷ ಪರಿಹಾರ ಆಗ್ತದೆ ಅಂತ ಶಾಸ್ತ್ರ ಹೇಳ್ತಾರೆ. ನಮ್ಮ ರಾಮೇಶ್ವರ ರಾಮ ಸೇತು ದರ್ಶನ ಮಾಡಿದರೆ ಆದರೆ ಅದಷ್ಟು ಮುಚ್ಚಿ ಹೋಗಿದೆ, ಕಾಣುವುದಿಲ್ಲ. ಆದರೆ ಭೀಮ ಸೇತುವಿನ ದರ್ಶನ ಮಾಡಿದರೂ ಕೂಡ ಅದೇ ರೀತಿಯಾದಂತಹ ಪುಣ್ಯ ಇದೆ ಎಂಬುದಕ್ಕಾಗಿಯೇ ಆ ಸೇತುವಿನ ಎದುರಿನಲ್ಲಿ ಭೀಮ ಪ್ರತಿಷ್ಠೆ ಮಾಡಿದ ಈಶ್ವರ ದೇವರಿದ್ದಾರೆ. ರಾಮ ಸೇತುವಿನ ಎದುರಿನಲ್ಲಿ ರಾಮ ಪ್ರತಿಷ್ಠೆ ಮಾಡಿದ ಈಶ್ವರ ಇರುವುದು ಯಾಕೆ? ಈಶ್ವರನಿಗೆ ಬ್ರಹ್ಮಹತ್ಯೆ ದೋಷ ಬಂದಿತ್ತು. ಬ್ರಹ್ಮದೇವರ 5ನೇ ತಲೆಯನ್ನ ತೆಗೆದ ಕಾರಣದಿಂದಾಗಿ ರುದ್ರದೇವರಿಗೆ ಬ್ರಹ್ಮಹತ್ಯೆ ದೋಷ ಬಂದಿತ್ತು. ಆ ದೋಷ ಪರಿಹಾರಕ್ಕಾಗಿ ರಾಮ ಸೇತುವಿನ ಎದುರಿನಲ್ಲಿ ಶ್ರೀರಾಮಚಂದ್ರ ಈಶ್ವರ ಪ್ರತಿಷ್ಠೆ ಮಾಡಿದ್ದು ರಾಮೇಶ್ವರ. ಅಲ್ಲಿ ಸರ್ವೋತ್ತಮನಾದ ರಾಮ ಪ್ರತಿಷ್ಠೆ ಮಾಡಿದ್ದಾದರೆ ಇಲ್ಲಿ ಜೀವೋತ್ತಮನಾದ ಭೀಮ ಪ್ರತಿಷ್ಠೆ ಮಾಡಿದ ಭೀಮೇಶ್ವರ. ನೀವದು ಹೋಗಿ ಬಂದ್ರಲ್ಲ, ನೋಡಿದ್ದೀರಾ? ಅದು ಪೂಜೆ ಆಗ್ತಾ ಇತ್ತು, ಬೀಗ ಹಾಕಿತ್ತು, ಹಾಕಿಲ್ಲ, ನೋಡಿದ್ದೀರಾ? ಸರಿ. ಅಂದ್ರೆ ಇಲ್ಲಿಗೆ ಈಗಲೂ ಕೂಡ ಬ್ರಾಹ್ಮ ಮುಹೂರ್ತದಲ್ಲಿ, ಅಂದ್ರೆ ಸೂರ್ಯೋದಯಕ್ಕಿಂತ 90 ನಿಮಿಷ ಮೊದಲು ಆ ಒಂದು ಸಮಯದಲ್ಲಿ ಯತಿಗಳು ಬರ್ತಾರೆ ಸ್ನಾನಕ್ಕೆ ಅನ್ನುವುದು ಅದು ಕೇಳುವ ಕಿವಿ ಕೇಳಿಸ್ತದೆ, ಕಾಣುವ ಕಣ್ಣಿಗೆ ಕಾಣಿಸ್ತದೆ. ಅಂದ್ರೆ ಆ ಸನ್ನಿಧಾನ ಹಾಗಿದೆ. ಅದಕ್ಕಾಗಿ ನಮ್ಮ ಪೂರ್ವದ ಯತಿಗಳು ನದಿ ತೀರದಲ್ಲಿ ವೃಂದಾವನ ಪ್ರವೇಶ ಮಾಡಿದ್ದಾರೆ. ಸೇತುವಿನ ದರ್ಶನ ಮಾಡಿದರೆ ಮಹಾಪುಣ್ಯ ಅಂತ ಇಲ್ಲಿ ಹೇಳುವಂತದ್ದು. ಈ ಕ್ಷೇತ್ರದಲ್ಲಿ ಬಂದು ತುಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ಫಲ ಇದೆ ಅಂತ ಇವೆಲ್ಲ ಒಂದೇ ರೀತಿ ಪುಣ್ಯವಂತಾರೆ. ನಾವು ಚೆನ್ನೈ ಬಂದ ಕರೆದಿದ್ದ ಮನಸ್ಸು ಇಟ್ಕೊಂಡು ಬಂದ್ರಲ್ಲ, ಬಹಳ ಸಂತೋಷ. ಕಾರ್ತಿಕ ಮಾಸದ ಸ್ನಾನ ಹುಣ್ಣಿಮೆ ನಿನ್ನೆ ಮುಗೀತು ಅಲ್ವಾ? ಆದರೆ ಆ 1 ತಿಂಗಳು ಮುಗಿದ ಮೇಲೆ ಮರುದಿನ ಇವತ್ತೂ ಕೂಡ ಕಾರ್ತಿಕ ಸ್ನಾನ ಸಂಕಲ್ಪ ಮಾಡಿ ಸ್ನಾನ ಮಾಡಬೇಕಂತೆ. ನಿಮ್ಮ ಭಾಗ್ಯ ಚೆನ್ನಾಗಿತ್ತು, ಇವತ್ತೇ ಬಂದಿದ್ದೀರಾ, ಪಾಡ್ಯವೇ ಬಂದಿದ್ದೀರಾ. ಅದು ಸ್ನಾನದ ಲೆಕ್ಕಾಚಾರ ಹೇಗಂದರೆ ಆಶ್ವಯುಜ ಶುದ್ಧ ಅಂದ್ರೆ ಹುಣ್ಣಿಮೆ ದಿನ ಆದ ನಂತರ ಮರುದಿನ ಅದು ಸ್ನಾನ ಅಂತೇಳಿ ಕಾರ್ತಿಕ ಸ್ನಾನ ಆರಂಭ ಅಂತ ಪಂಚಾಂಗದಲ್ಲಿ ಇರ್ತದೆ. 1 ತಿಂಗಳ ಲೆಕ್ಕಾಚಾರ, ಹುಣ್ಣಿಮೆಯಿಂದ ಹುಣ್ಣಿಮೆ. ಹಾಗಾಗಿ ಆಶ್ವಯುಜ ಬಹುಳ ಪಾಡ್ಯದಿಂದ ಆರಂಭಿಸಿ ಕಾರ್ತಿಕ ಹುಣ್ಣಿಮೆ ತನಕ ಕಾರ್ತಿಕ ಸ್ನಾನ ಅಂತ. ಆ ಮರುದಿನ ಯಾವ ಕಾರ್ತಿಕ ಬಹುಳ ಪಾಡ್ಯ ಇದೆ ಅವತ್ತು ಕೂಡ ಈ 1 ತಿಂಗಳಲ್ಲಿ ನಾವು ಮಾಡಿರೋ ದೋಷಗಳೇನಾದರೂ ಇದ್ದರೆ ಅಲ್ಲ, ಸೂರ್ಯೋದಯ ಮೊದಲೇ ಎದ್ದು ನೀರು ಎರ್ಕೊಳ್ಬೇಕು, ಕಾವೇರಿ ಸ್ಮರಣೆ, ಗಂಗೆ ಸ್ಮರಣೆ ಇತ್ಯಾದಿಗಳು ಮಾಡಬೇಕು ಅಂತ ಇರುವಂತದ್ದು ಎಚ್ಚರವೇ ಆಗಲಿಲ್ಲ, ಸೂರ್ಯೋದಯ ಆಗಿ ಹೋಯಿತು. ಅದು ಕಾರ್ತಿಕ ಸ್ನಾನ ಎಲ್ಲ ತಪ್ಪಿ ಹೋಯಿತು ನಮಗೆ. ಅಂತಹ ದೋಷ ಎಲ್ಲ ಪರಿಹಾರ ಆಗ್ಬೇಕು ಅಂದ್ರೆ ಈ ಕಾರ್ತಿಕ ಬಹುಳ ಪಾಡ್ಯ, ನಿನ್ನೆ ಹುಣ್ಣಿಮೆ ಇವತ್ತು ಪಾಡ್ಯ. ಹಾಗಾಗಿ ನೀವೆಲ್ಲ ಬಂದು, ನೀನು ಎಲ್ಲಿಯೇ ತಮಿಳುನಾಡು, ಎಲ್ಲಿಯೇ ಭೀಮನ ಕಟ್ಟೆ ಅಲ್ವಾ? ಹಾಗಾಗಿ ದೇವರ ಸಂಕಲ್ಪ ಬಹಳ ಚೆನ್ನಾಗಿದೆ, ಎಲ್ಲ ಬಂದಿದ್ದು ಬಹಳ ಸಂತೋಷ. ಹೀಗೆ ಇದು ಮೊದಲೇ ಹೇಳಿದಂತೆ ಭೀಮ ಸೇತು ಮುನಿವೃಂದ ಮಠ ಅಂತ. ಅಲ್ಲಿ ಭೀಮ ಪ್ರತಿಷ್ಠೆ ಮಾಡಿದ ಈಶ್ವರ ದರ್ಶನ ಮಾಡಿದ್ರಿ. ಹಾಗೆ ಉತ್ತರದ ಕಡೆಗೆ ಸಾಗಿದರೆ, ನೀವೀಗ ಗಾಡಿಯಲ್ಲಿ ತನಕ ಹೋಯ್ತಲ್ಲ,
ಹೋಗುವ ಮೊದಲು ಕಾಂಪೌಂಡ್ ಸಿಗ್ತದಂತೆ, ಅಲ್ಲಿ ರೋಡ್ ಡೈವರ್ಟ್ ಆಗ್ತದೆ. ಹೀಗೆ ಆ ದೇವಸ್ಥಾನ ಅರ್ಜುನ ಪ್ರತಿಷ್ಠೆ ಮಾಡಿದ ಗಂಗಾದೇವೇಶ್ವರ. ಹಾಗೆ ಮುಂದೆ ಹೋದರೆ ಧರ್ಮರಾಜ ಪ್ರತಿಷ್ಠೆ ಮಾಡಿದ ಉಮಾಮಹೇಶ್ವರ, ನಕುಲ ಸಹದೇವ ಪ್ರತಿಷ್ಠೆ ಮಾಡಿದ ಗಂಗಾ ವಿಶ್ವೇಶ್ವರ, ಭವಾನಿ ಶಂಕರ ಅಂತ ಒಟ್ಟು 5 ದೇವಸ್ಥಾನಗಳ ದೇವರ ಈಶ್ವರ ದೇವರ ಸನ್ನಿಧಾನ ಈ ಭೀಮನ ಕಟ್ಟೆಯಲ್ಲಿ. ನೀವು ಭೀಮೇಶ್ವರ ನೋಡಿ ಬಂದ್ರಿ ನೀವು. ಇದು ಆ ಕಾಲದಲ್ಲಿ ವನವಾಸ ಸಂದರ್ಭದಲ್ಲಿ ಪಾಂಡವರು ಇಲ್ಲಿ ಬಂದಿದ್ರು. ಆಗ ನಮಗೆ ಅಜ್ಞಾತ ಅಂದ್ರೆ ಅರಣ್ಯವಾಸ ಅಂದರೆ ವನವಾಸ ಅಂತ ಆದಾಗ ಕೇವಲ ಪಾಂಡವರು ಮಾತ್ರ ಬಂದದ್ದಲ್ಲ, ಅವರ ಜೊತೆಗೆ 100 ಜನ ಯತಿಗಳು ಗೃಹಸ್ಥರು ಎಲ್ಲರೂ ಇದ್ರು. ಅವರಿಗಾಗಿ ರಾಜನ ಕರ್ತವ್ಯ ನಿತ್ಯ ದಾನ ಮಾಡಬೇಕು, ಅನ್ನದಾನ ಮಾಡಬೇಕು, ಸುವರ್ಣ ದಾನವನ್ನೂ ಮಾಡಬೇಕು. ಅದಕ್ಕೆ ಧರ್ಮರಾಜ ಸೂರ್ಯನ ಉಪಾಸನೆ ಮಾಡಿ ತಾನು ಅಕ್ಷಯ ಪಾತ್ರೆ ಪಡಿತಾನೆ. ಇದು ಮಹಾಭಾರತದ ಬರ್ತದೆ. ಅಂದ್ರೆ ಅವ್ರ ಜೊತೆಗೆ ಎಷ್ಟು ಜನ ಇದ್ರು ಅಂದ್ರೆ 80,000 ಜನಕ್ಕೆ ಸಂಘ ಇತ್ತು ಅನ್ನೋದನ್ನು ಒಂದ್ ಕಡೆ ಉಲ್ಲೇಖ ಮಾಡ್ತಾರೆ. ವನವಾಸದಲ್ಲಿ ಪಾಂಡವರ ಜೊತೆಗೆ ಯಾಕೆ ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅಂತ ಇರುವಂತೆ ಸಜ್ಜನರ ಸಂಘ ಆಗಬೇಕು. ಹಾಗಾಗಿ ಪಾಂಡವರು ಇಲ್ಲಿ ಬಂದಾಗ ದ್ರೌಪದಿ ದೇವಿ ಕೇಳುತ್ತಾಳೆ, ನಾವಿಷ್ಟು ಜನ ಬಂದಿದ್ದೇವೆ, ನಮಗೆ ನೀರಿನ ವ್ಯವಸ್ಥೆ ಮಾಡಬೇಕು, ಭೀಮಸೇನ ದೇವರೇ ನೀವು ಮಾಡಬೇಕು ಅಂತ. ಯಾಕೆ? ಪೂರ್ವ ಅವತಾರದಲ್ಲಿ ಸಮುದ್ರಕ್ಕೆ ಸೇತು ಕಟ್ಟಿದವರು. ಇಲ್ಲಿ ಭೀಮಸೇನ ದೇವರು ಸಂಕಲ್ಪ ಮಾಡ್ತಾರೆ, ನಾನು ಇವತ್ತು ರಾತ್ರಿ ಕೆಲಸ ಆರಂಭ ಮಾಡ್ತೇನೆ, ಮರುದಿನ ಬೆಳಿಗ್ಗೆ ಕೋಳಿ ಕೂಗುವುದು ಕೇಳಿ ಕೆಲಸ ನಿಲ್ಲಿಸ್ತೇನೆ. ಅರ್ಥ ಆಗ್ತದಿಲ್ಲ ಭಾಷೆ? ಭೀಮಸೇನ ದೇವರು ಎಲ್ಲಿ ಕಟ್ಟೆ ಕಟ್ಟೋ ಸಂಕಲ್ಪ ಮಾಡಿ ಆರಂಭ ಮಾಡಿದ್ದಾರೆ ಕೆಲಸ, ಅಲ್ಲಿಂದ 200 ಮೀಟರ್ ಮುಂದೆ ದುರ್ವಾಸರ ಆಶ್ರಮ. ಈಗೂ ಕೂಡ ಅದು ದುರ್ವಾಸರ ಗಡ್ಡೆ ಅನ್ನೋ ಜಾಗ ಇದೆ. ಅದು 2 ಕಡೆ ನದಿ ಹೀಗೆ ಹರಿದೋಗ್ತದೆ, ದ್ವೀಪ ತರ ಇದೆ ಆ ಜಾಗ. ಅಲ್ಲಿ ದುರ್ವಾಸರ ಆಶ್ರಮ ಇತ್ತು. ಅವರ ಶಿಷ್ಯರ ಸಂಖ್ಯೆ ಇದ್ದಂತೆ ಮುನಿ ವೃಂದ. ಯಾಕೆ ನಮಗೆ ದುರ್ಯೋಧನ ಪ್ರೀತಿಗಾಗಿ ದುರ್ವಾಸರು ವನವಾಸದಲ್ಲಿ ಪಾಂಡವರಿದ್ದಾಗ ಬಂದ್ರಂತೆ, ಅವರ ಸಂಖ್ಯೆ ಜಾಸ್ತಿ ಇತ್ತು. ಈ ಕತೆ ಕೇಳಿರ್ತೀರ ಕೊಡ್ತೇವೆ. ಎಲ್ಲ ಪಾತ್ರೆ ತೊಳೆದಾಗಿತ್ತು. ದ್ರೌಪದಿ ದೇವಿ ಕೃಷ್ಣ ನೆನಪು ಮಾಡ್ಕೊಂಡ್ಲಂತೆ. ಕೃಷ್ಣ ಬಂದ, ತೊಳೆದ ಪಾತ್ರೆಯಲ್ಲಿ ಒಂದಗಳ ಅನ್ನ ಇದ್ದಂತೆ, ತಿಂದಂತೆ. ಶಿಷ್ಯರಿಗೆಲ್ಲ ಹೊಟ್ಟೆ ತುಂಬಿ ಹೋಯಿತು ಅನ್ನೋ ಕತೆ. ಅಂದ್ರೆ ದುರ್ವಾಸರು ಬಂದ್ರು ಅಂತ ಆದರೆ ಅವ್ರ ಜೊತೆಗೆ ಅಷ್ಟು ಜನ ಶಿಷ್ಯವರ್ಗ ಬರ್ತಾ ಇತ್ತು. ಈ ಜಾಗ ಮುನಿವೃಂದ ಅಂತ, ಇಲ್ಲಿ ನಮ್ಮ 1/2 ಕಿಲೋಮೀಟರ್ ದೂರದಲ್ಲಿ ಆ ಜಾಗದ ಹೆಸರೇ ಮುನಿವೃಂದ. ಮುನಿವೃಂದ ಮುನಿವೃಂದ ಮಠ ಅನ್ನುವಂಥದ್ದು ಆ ಶಿಷ್ಯವರ್ಗ ಇದ್ದ ಜಾಗ ಇದು. ದುರ್ವಾಸರು ಶಿಷ್ಯವರ್ಗ ಇದ್ದಂತಹ ಜಾಗ ಈ ಜಾಗ. ಹಾಗಾಗಿ ಇದಕ್ಕೆ ಭೀಮ ಸೇತು, ಭೀಮ ಕಟ್ಟಿರುವ ಕಟ್ಟೆ, ಮುನಿ ವೃಂದ ಆ ಎಲ್ಲ ಯತಿಗಳಿದ್ದ ಜಾಗ. ಹಾಗಾಗಿ ಈ ಭೀಮ ಸೇತು ಮುನಿ ವೃಂದ ಮಠ ಅನ್ನುವಂಥದ್ದು. ಆ ಭೀಮಸೇನ ದೇವರು ಕಟ್ಟೋ ಕೆಲಸ ಆರಂಭ ಮಾಡಿದ್ದಾರೆ. ಎಲ್ಲಿ ಭೀಮಸೇನ ಕಟ್ಟೆ ಕಟ್ತಾ ಇದ್ದಾರೋ ಅಲ್ಲಿಂದ ಒಂದು 200 ಮೀಟರ್ ಮುಂದೆ ದುರ್ವಾಸರ ಆಶ್ರಮ ಇದೆ ಅಂತ ಹೇಳಿದ್ವಿ. ದುರ್ವಾಸರು ಬ್ರಾಹ್ಮ ಮುಹೂರ್ತದಲ್ಲಿ ನದಿ ತೀರಕ್ಕೆ ಬಂದಿದ್ದಾರೆ ಆನ್ನಿಕ ಮಾಡಬೇಕು ಅಂತ. ನೋಡಿದ್ರೆ ನದಿಯ ಪ್ರವಾಹ ಹಿಂದಿನ ದಿನ ಯಾವ ಫೋರ್ಸ್ ಇತ್ತು ಆ ಫೋರ್ಸ್ ಇವತ್ತು ಕಾಣ್ತಾ ಇಲ್ಲ. ಯಾಕೆ? ಭೀಮಸೇನ ದೇವರು ಕಟ್ಟೆ ನಿರ್ಮಾಣ ಮಾಡ್ತಾ ಇದ್ದಾರೆ. ದುರ್ವಾಸರು ಆಲೋಚನೆ ಮಾಡ್ತಾರೆ. ಅವರು ನೋಡಿದ್ದಾರೆ, ಅವರು ದುರ್ವಾಸರು ನೋಡಿದ್ದಾರೆ. ನೋಡಿಲ್ಲ, ಕಾಣ್ತ ದಿವ್ಯ ಋಷಿಗಳಲ್ಲ ಅವರು, ದಿವ್ಯ ದೃಷ್ಟಿಯಿಂದ ಕಾಣುವವರು ಅವರು ಕೃಷ್ಣನಿಗೆ ಅಪ್ಲಿಕೇಶನ್ ಹಾಕ್ತಾರೆ. ಸ್ವಾಮಿ ಭೀಮಸೇನ ದೇವರು ಕಟ್ಟುವ ಕಟ್ಟೆ ಕೆಲಸ ಇದು ಕಂಪ್ಲೀಟ್ ಆದರೆ ಈ ನೀರನ್ನ ಆಶ್ರಯಿಸಿರುವ ಜೀವ ಸಂಕುಲಕ್ಕೆ ಸಮಸ್ಯೆ ಆಗ್ತದೆ. ಯಾಕೆ? ನದಿಯ ನೀರಿನಲ್ಲಿ ಆ ಫೋರ್ಸ್ ಇದ್ರೆ ತುಂಬಾ ದೂರ ಹರಿದು ಹೋಗ್ತದೆ, ಫೋರ್ಸ್ ಇಲ್ಲ ಅಂದ್ರೆ ತುಂಬಾ ದೂರ ಹರಿದು ಹೋಗುವುದಿಲ್ಲ. ಹಾಗಾಗಿ ಆ ನೀರು ಜೀವ ಎಲ್ಲ ಪ್ರಾಣಿಗಳಿಗೆ ಸಮಸ್ಯೆ ಆಗ್ತದೆ, ನೀವು ಪರಿಹಾರ ಮಾಡಬೇಕು ಅಂತ. ಕೃಷ್ಣ ಋಷಿಕೇಶ, ಮತ್ತೊಂದು ಹೆಸರು ಋಷಿಕೇಶ, ನಮ್ಮ ಇಂದ್ರಿಯಗಳ ಒಡೆಯ. ಭೀಮಸೇನ ದೇವರ ಸಂಕಲ್ಪ ಏನು ಚೆನ್ನಾಗಿ ಗೊತ್ತಿತ್ತು. ಏನ್ ಸಂಕಲ್ಪ? ಕೋಳಿ ಕೂಗುವುದು ಕೇಳಿದ್ರೆ ಕೆಲಸ ನಿಲ್ಲಿಸ್ತೇನೆ ಅಂತ. ಈ ಕಡೆ ನೋಡಿದ್ರು ದುರ್ವಾಸರ ಪ್ರಾರ್ಥನೆ ಸ್ವಾರ್ಥ ಇಲ್ಲ. ನಾವೀಗ ನಮ್ಮ ಮುನ್ಸಿಪಾಲಿಟಿ ಕಂಪ್ಲೇಂಟ್ ಮಾಡಬೇಕು ಅಂದ್ರೆ ನಮ್ಮನೆ ಬರೋ ನೀರು ಸ್ಟಾಪ್ ಆಗ್ಬೇಕು, ಅಕ್ಕಪಕ್ಕದ ಮನೆ ನೀರು ಬರ್ಲಿಕ್ಕೆ ನಮ್ ಸಮಸ್ಯೆ ಇಲ್ಲ ಅಲ್ವಾ? ನಮ್ಮನೆ ನೀರು ಬರ್ಲಿಲ್ಲ ಮಾತ್ರ ನಾವು ಕಂಪ್ಲೇಂಟ್ ಕೊಡ್ತೇವೆ. ಹಾಗಾಗಿ ದುರ್ವಾಸರು ಕೂಡ ಹಾಗೇನಾದ್ರು ಮಾಡ್ತಾ ಇದ್ದಾರಾ
ಅಂತ ಕೃಷ್ಣ ನೋಡ್ದ, ಇಲ್ಲ ನನ್ನ ಆಶ್ರಮಕ್ಕೆ ನೀರು ಬರ್ತಾ ಇಲ್ಲ, ಕಡಿಮೆ ಆಗ್ತದೆ ಅಂತ ಅವ್ರು ಮಾಡಿದ್ದಲ್ಲ, ಈ ನೀರನ್ನ ಆಶ್ರಯಿಸುವ ಜೀವ ಸಂಕುಲಕ್ಕೆ ಸಮಸ್ಯೆ ಆಗ್ತದೆ ಅಂತ ದುರ್ವಾಸರು ಮಾಡಿದ ಪ್ರಾರ್ಥನೆ. ಭೀಮಸೇನ ಮನಸ್ಸಿನಲ್ಲಿ ಕೋಳಿ ರೂಪದಲ್ಲಿ ಕೋಳಿ ಕೂಗಿದ್ರೆ ಕೇಳಿದ ಕೆಲಸ ನಿಲ್ಲಿಸ್ತೇನೆ ಅಂತ ಕೃಷ್ಣ ತಾನು ಕೋಳಿ ರೂಪದಲ್ಲಿ ಕೂಗ್ತಾನೆ. ಭೀಮಸೇನ ಕೇಳ್ತಾರೆ, ಈಗಲೂ ಕೂಡ ನೀವು ಇಲ್ಲಿಂದ ನೀವೀಗ ವಾಪಸ್ ಉಡುಪಿ ಹೋಗ್ತೀರಾ, ಆದ್ರೆ ಇಲ್ಲಿಂದ ತೀರ್ಥಹಳ್ಳಿ ಹೋಗುವುದಾದರೆ ಇನ್ನು 6 ಕಿಲೋಮೀಟರ್ ತೀರ್ಥಹಳ್ಳಿ ಅಂತ ಊರಿದೆ, ಅದರ ಈ ಕಡೆಯಿಂದ ಹೋಗುವ ಬಲಭಾಗದಲ್ಲಿ ದೊಡ್ಡ ಬೆಟ್ಟ ಕಾಣ್ತದೆ, ಒಂದು ದೊಡ್ಡ ಬೆಟ್ಟ, ಸುಮಾರು 10-12 ಕಿಲೋಮೀಟರ್ ವ್ಯಾಪ್ತಿ ಇರುವಂತಹ ದೊಡ್ಡದು, 70-80 ಅಡಿ ಎತ್ತರ ಇರುವ ಬೆಟ್ಟ, ಅದಕ್ಕೆ ಕೋಳಿ ಕಾಲು ಗುಡ್ಡ ಅಂತ ಹೆಸರು. ಕೃಷ್ಣ ನಿಂತು ಕೂಗಿದ ಜಾಗ. ಆದರೆ ಅದ ಸಂಗಮ ಆಗ್ತದೆ, ಕೂಡ್ಲೆ ಸಂಗಮ ಆಗ್ತದೆ. ಆ ಒಟ್ಟಿನಲ್ಲಿ ಇದೇ ನದಿ ಮುಂದೆ ಕಾಣುವಂತದ್ದು. ಹಾಗಾಗಿ ಭೀಮ ಸೇತು, ಈ ಸೇತು ನಿರ್ಮಾಣ ಇಲ್ಲಿ ಸ್ನಾನ ಮಾಡಿದರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ಫಲ ಇದೆ ಎನ್ನುವಂಥದ್ದು ಇದು ಸ್ಥಳ ಮಹಿಮೆ. ಜೊತೆಗೆ ಈ ಭೂಮಿಯನ್ನ ಜನಮೇಜೆ ಭೂದಾನ ಕೊಟ್ಟಿದ್ದು. ಈ ವರ್ಷದ ಅಂದ್ರೆ ಕಳೆದು ಹೋದಂತ ಕಳೆದ ವರ್ಷದ ಲೆಕ್ಕ ನೋಡಿದಾಗ ಪುಷ್ಯ ಅಮಾವಾಸ್ಯೆ 5036 ವರ್ಷ ಆಯ್ತು. ಈ ಮುನಿವೃಂದ ಅದರಲ್ಲಿ ಕಾಂಗ್ರೆಸ್ ಶಾಸನಲ್ಲೇ ಫೋಟೋ ಇದೆ, ಅಲ್ಲಿ ಕನ್ನಡ ಮೇಲೆ ಸಂಸ್ಕೃತ ದೇವನಾಗರಿ ಲಿಪಿಯಲ್ಲಿ ಇದೆ ಮೇಲ್ಗಡೆ. ಅದರಲ್ಲಿ ಉಲ್ಲೇಖ ಉಂಟು, ಮುನಿವೃಂದ ಮಠಸ್ಯ ಗರುಡ ವಾಹನ ತೀರ್ಥ ಶಿಷ್ಯ ಕೈವಲ್ಯನಾಥ ತೀರ್ಥೇರಾರಾಧಿತ ಸೀತಾರಾಮಸ್ಯ ಪೂಜಾತಂ ಕೃತಭೂಧಾನಂ ಅಂತ ಉಲ್ಲೇಖ ಉಂಟು. ಅಂದರೆ ಮುನಿವೃಂದ ಮಠದ ಗರುಡ ವಾಹನ ತೀರ್ಥರ ಶಿಷ್ಯರಾದ ಕೈವಲ್ಯನಾಥ ತೀರ್ಥರು ಆರಾಧಿಸುವ ರಾಮದೇವರ ಪೂಜೆಗಾಗಿ ಭೂದಾನ ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡಿ ಜನಮೇಜೆ ಭೂದಾನ ಕೊಟ್ಟಿದ್ದು. ಅದು ಉಲ್ಲೇಖ ಮಾಡ್ತಾರೆ, ತತ್ರತ್ಯ ಮುನಿವೃಂದ ಮಠಸ್ಯ, ಅಂದ್ರೆ ಯತಿ ಪರಂಪರೆ ಇಲ್ಲೇ ಇತ್ತು. ಈ ಪರಂಪರೆಗೆ ಈ ಭೂಮಿಯ ಅಧಿಕಾರವನ್ನು ಕೊಡ್ತಾರೆ. ನೀವು ನಿಮ್ಮ ಪರಂಪರೆ ಏನು ಇದೆ ಇದು ಮುಂದುವರಿಸಿಕೊಂಡು ಇದನ್ನು ಬಳಸ್ಕೊಳ್ಬೇಕು ಅಂತ ಜನಮೇಜೆ ಭೂದಾನ ಕೊಟ್ಟಿದ್ದು. ಹಾಗಾಗಿ ಆಚಾರ್ಯರ ಪೂರ್ವದಲ್ಲಿ, ಮಧ್ವಾಚಾರ್ಯರ ಪೂರ್ವದಲ್ಲಿ ಒಂದು ಮಠದ ಹೆಸರು ಕೇಳಿ ಬರ್ತದೆ ಅಂತ ಆದರೆ ಅದು ಮುನಿವೃಂದ ಮಠ. ದೂರದಿಂದ ಚೆನ್ನೈ ದೂರವೇ ಅಲ್ಲ, ನಾವು ಇಲ್ಲ ಅಂತ ಹೇಳಬೇಕಷ್ಟೇ. ಬಹಳ ಸಂತೋಷ ಆಯಿತು. ಈ ತೀರ್ಥಹಳ್ಳಿಗೆ ಭಗವಂತನ 3 ಅವತಾರಗಳ ಸಂಪರ್ಕ ಇದೆ. ಪರಶುರಾಮ ದೇವರು ತಾಯಿಯ ಶಿರಚ್ಛೇದವನ್ನು ಮಾಡ್ತಾರೆ, ನಮ್ಗೆ ಗೊತ್ತೇ ಇದೆ. ಮತ್ತೆ ತನ್ನ ತಂದೆ ಖುಷಿ ಆಗ್ತದೆ, ವರ ಬೇಕು ಕಡೆ ತಾಯಿಯನ್ನು ಬದುಕಿಸು, ನಮ್ಮ ಅಣ್ಣಂದಿರು ಬದುಕಿಸು ಅಂತ ಕೇಳ್ಕೊಳ್ತಾರೆ. ಆ ಪರಶುರಾಮನ ಬದುಕಿಸಿಕೊಳ್ತಾರೆ. ಆದರೆ ತಾಯಿಯ ಶಿರಚ್ಛೇದ ಮಾಡಿದ್ದರಿಂದಾಗಿ ಆ ಕೊಡಲಿಗೆ ಪರಶು ಅದರಲ್ಲಿ ರಕ್ತದ ಕಲೆ ಇರ್ತದೆ. ತೀರ್ಥ ಯಾತ್ರೆ ಮಾಡ್ತಾ ಬರ್ತಾರೆ, ಎಲ್ಲಿ ಕೊಡಲಿಯ ಮುಳುಗಿಸಿ ತೆಗೆದ್ರು ಕೂಡ ರಕ್ತದ ಕಲೆ ಹೋಗ್ಲಿಲ್ಲ. ಕೊನೆಗೆ ತೀರ್ಥಹಳ್ಳಿ ಬಂದಾಗ ಇಲ್ಲೊಂದು ಜಾಗ ಇದೆ, ಅದಕ್ಕೆ ಮತ್ತೆ ರಾಮಕುಂಡ ಅಂತ ಹೆಸರು ಬಂತು. ಅಲ್ಲಿ ಮುಳುಗಿಸಿ ತೆಗೆದಾಗ ಆ ರಕ್ತದ ಕಲೆ ಹೋಯಿತಂತೆ. ಅಂದ್ರೆ ಅಷ್ಟು ದೋಷ ಪರಿಹಾರ ಮಾಡುವಂತಹ ಶಕ್ತಿ ಇರುವ ಜಾಗ ತೀರ್ಥಹಳ್ಳಿ. ಅದು ತೀರ್ಥ ರಾಜಪುರ ಅಂತ ಹಿಂದೆ ಹೆಸರಿತ್ತು, ಈಗ ರಾಜ ಕಟ್ ಮಾಡಿಬಿಟ್ರು, ತೀರ್ಥಹಳ್ಳಿ ಅಂತ ಆಗಿದೆ. ಇದು ಪರಶುರಾಮ ದೇವರು ಬಂದದ್ದು. ಇಲ್ಲಿಂದ 7 ಕಿಲೋಮೀಟರ್ ದೂರ ರಾಮೇಶ್ವರ ಅಂತ ದೇವಸ್ಥಾನ ಇದೆ, ಅಲ್ಲಿ ಅದರ ಹತ್ತಿರದ ರಾಮಕುಂಡ ಅಂತ ಜಾಗ ಇದೆ. ಮಾರ್ಗಶಿರ ಅಮಾವಾಸ್ಯೆ ಮುಂದೆ ಬರುವಂತದ್ದು ಇನ್ನು. ಆ ಅಮಾವಾಸ್ಯೆಯ ದಿನ ಪರಶುರಾಮ ದೇವರು ತಮ್ಮ ಕೊಡಲಿಯನ್ನ ತೊಳೆದುಕೊಂಡ್ರು ಅಂತ ಇಲ್ಲಿ ಇತಿಹಾಸ ಇರುವಂತದ್ದು. ಜೊತೆಗೆ ರಾಮದೇವರು ವನವಾಸ ಸಂದರ್ಭದಲ್ಲಿ ತಾವು ಬಂದಿದ್ರು, ಸೀತಾದೇವಿಗೆ ಬಾಯಾರಿಕೆ ಆಯ್ತಂತೆ. ಆವಾಗ ಅವರು ಬಾಣ ಬಿಟ್ಟು ಒಂದು ನದಿ ಉಂಟಾಯಿತು. ಆ ನದಿ ಹೆಸರೇ ಶರಾವತಿ. ನಿಮಗೆ ಶರಾವತಿ ಹೇಳಿದ್ರು ಅರ್ಥ ಆಗ್ಲಿಕ್ಕಿಲ್ಲ. ಜೋಗ್ ಫಾಲ್ಸ್ ಅಂತ ಇದೆಯಲ್ವಾ, ಜೋಗ್ ಫಾಲ್ಸ್ ಅದು ಆ ನದಿಯಿಂದನೇ ಬರುವಂತದ್ದು. ಆ ನದಿ ಹುಟ್ಟಿದ್ದೆಲ್ಲಿ? ನಮ್ಮ ತೀರ್ಥಹಳ್ಳಿಯಲ್ಲಿ. ಅಲ್ಲಿ ಅಂಬು ತೀರ್ಥ ಅಂತ ಜಾಗ ಇದೆ. ಅಂಬು ಅಂದರೆ ಬಾಣ, ಬಾಣದಿಂದ ಉಂಟಾದದ್ದು ಅಂಬು ತೀರ್ಥ. ಶರಾವತಿ ನದಿ ಹುಟ್ಟಿದ ಜಾಗ ಅದು. ಮತ್ತೆ ಮಾರೀಚನ ಮೇಲೆ ಬಾಣ ಬಿಟ್ಟ ಜಾಗ ಇದೆ, ಮೃಗವಧೆ ಅಂತ. ರಾಮದೇವರು ಬಾಣ ಬಿಟ್ಟಿದ್ದು ಬರ್ತ ಗೊತ್ತಿದೆ, ಜಿಕೆ ರೂಪದಲ್ಲಿ ಬಂದ ಮಾರೀಚ ಬಾಣ ಬಿಟ್ಟದ್ದು. ಹಾಗ ಮೃಗವಧೆ ಅಂತ ಒಂದಿದೆ. ಜೊತೆಗೆ ಪಾಂಡವರು ಬಂದಾಗ ಕೃಷ್ಣ ಬಂದದ್ದು ಇಲ್ಲಿ ಇದೆ ಇತಿಹಾಸ. ಈ ತೀರ್ಥಹಳ್ಳಿಯ ಪರಿಸರ ಪರಶುರಾಮ, ರಾಮ, ಕೃಷ್ಣ 3
ದೇವರ ಅವತಾರಗಳ ಸಂಪರ್ಕವುಳ್ಳಂತ ಭೂಮಿ ಹೌದು. ಜೊತೆಗೆ ಇಲ್ಲಿ ಸಾಕಷ್ಟು ಋಷಿಮುನಿಗಳು ತಪಸ್ಸು ಮಾಡಿದ ಜಾಗ. ನಮಗೆ ಮೊಬೈಲ್ ಒಂದಿಲ್ಲ ಅಂತಾಗಿದ್ರೆ ಇದರ ಪ್ರಶಾಂತತೆ ಚೆನ್ನಾಗಿ ಅರ್ಥ ಆಗ್ತಿದೆ. ಪೀಸ್ ಆಗಿರ್ತದೆ, ಯಾವ ಡಿಸ್ಟರ್ಬೆನ್ಸ್ ಇರುವುದಿಲ್ಲ. ಅಂತಹ ಪ್ರಶಾಂತವಾದ ವಾತಾವರಣ ಇರುವ ಜಾಗ ಇದು. ತಪಸ್ಸಿಗೆ ವಿಶೇಷವಾಗಿ ವಿಹಿತವಾದ ಜಾಗ. ಹಾಗಾಗಿ ಹಿಂದೆಲ್ಲ ಇಲ್ಲಿ ತುಂಬಾ ಋಷಿಗಳಿದ್ರು. ಸುತ್ತಮುತ್ತ ಅಗಸ್ತ್ಯರು ಪ್ರತಿಷ್ಠೆ ಮಾಡಿದ ಸಾಕಷ್ಟು ನರಸಿಂಹ ದೇವರಿದ್ದಾರೆ. ಬೇರೆ ಬೇರೆ ತುಂಬಾ ದೇವಸ್ಥಾನಗಳಿದೆ ಇಲ್ಲಿ. ನೀವು ಹೀಗೆ ಬಂದು ಹೀಗೆ ಹೋದ್ರಂದ್ರೆ ಏನು ನೋಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಬಂದಿದ್ದು ಬಹಳ ಸಂತೋಷ ನೀವು ಬಂದಿರುವಂತದ್ದು. ಆಗ್ಲಿ ರಾಮದೇವರು ಮತ್ತೆ ಕರೆಸ್ಲಿ. ಇಲ್ಲೇ ಬಂದಿದ್ದು ಒಂದೆರಡು ದಿನ ಸುತ್ತಮುತ್ತ ನೋಡುವಂತಹ ಭಾಗ್ಯ ನಿಮ್ಮದಾಗಲಿ. ಅವಶ್ಯ ಮಾಡಬೇಕದು. ನಾವು ಎದ್ದು ನೋಡಿದ ಮೇಲೆ ಗೊತ್ತಾಯ್ತು ವಾಯುಶ್ರೀ ಪಾರಾಯಣ. ನೀವು ಸ್ವಲ್ಪ ಬೇಗ ಬಂದು ಇಲ್ಲೇ ಮಾಡ್ಬೋದಿತ್ತು ಒಂದ್ಸಲ ವಾಯುಸ್ತುತಿ. ಆಯ್ತು ಆಯ್ತು. 8ನೇ ತಾರೀಕು ಸುಮತಿ, 9 ವಾಯುಸ್ತುತಿ ಪಾರಾಯಣ. ಇಲ್ಲ ಅನಂತೇಶ್ವರದಲ್ಲ, ಹೇಗೆ ಗೋವಿಂದೇ ದೇವಿ ಭಕ್ತಿಂ ಪ್ರವದಿತ ಭಗವನ್ ಪೂರ್ಣಿತಾಂ ನಿಮಿತ್ತ ದಿವ್ಯಾಯಾಂ ನಿಶ್ಚಲಂ ಸತ್ಗುರುದೇವಿ ವಾಸುದೇವ. ಗುರುಗಳೇ, ನಮ್ಮ ಮೊಮ್ಮಕ್ಕಳು ಎಲ್ಲ ಸೇರಿ ಒಂದು ಚಿಕ್ಕ ಗಾಳಿ. ನಾರಾಯಣ ಕೊಟ್ಟರು ಇಡೀ ಕೆಳಗೆ. ಅಜ್ಜನ ಮನೆಯಿಂದ ಹೇಳಿದ್ರಿ, ಅವ್ರು ನಮ್ಮ ಮೊಮ್ಮಕ್ಕಳು. ಒಳ್ಳೇದು. ಸ್ವಾಮಿಗಳ ಗುರುಗಳು ಲಾಸ್ಟ್ ನೋಡ್ಯಮ್ಮ ಬೃಂದಾವನ ಕಳ್ಳ ಬರ್ಲಾ ನೀವು ಹೋರಿ ಮಮ್ಮ ಕಲ ಹೋರಿ ಫೋಟೋ ಇರುತ್ತೆ. ನೀವು ಹೋರಿ ಭಗವಾನ್ ಅಂತ ಮಾಮ ಇರ್ರಿ. ಎಲ್ಲಿ ಬಂದ್ರು ಡೌನ್ ಟೈಮ್ ನೋಡಿ ಸಂಸ್ಕೃತ ಕನ್ನಡ ನೋಡಿ ಬಂದು ಸಂವಿಧಾನ ಇದು ನರಸಿಂಹದೇವರು ದುರ್ವಾಸ ಪೂಜೆ ಮಾಡಿರುವಂಥದ್ದು. ಅಲ್ಲಿ ಒಳಗಡೆ ಹೋಗಿ ತೋರಿಸ ಒಂಚೂರು ಒಳಗಡೆ ದೇವದಾಯಿತು ಎಲ್ಲರೂ ನೋಡ್ರಿ ಒಂದ್ಸಲಿ ನೋಡಿ ಸರ್, ಅಲ್ಲಿ ನೋಡಿ. ಶ್ರೀಮದ್ ಅಚ್ಯುತ ಪರೀಕ್ಷಾಚಾರ್ಯ ಮಹಾಸಂಸ್ಥಾನ ಭೀಮನಕಟ್ಟೆ ಮಠ
ಪಾಂಡವರು ಪೂಜಿತ ಸೀತಾ ಲಕ್ಷ್ಮಣ ಸಮೇತ ರಾಮಚಂದ್ರ ದೇವರು ಮೇಲ್ಗಡೆ ಇರೋದು, ಕೆಳಗಡೆ ಇರೋದು ಕನಕಾದಿ ಮುನಿಗಳಿಂದ ಪೂಜಿತ ಬಲಗಾಲಲ್ಲಿ ಗಂಟೆ ಉಳ್ಳ ಸೀತಾ ಲಕ್ಷ್ಮಣ ಸಮೇತ ದಿಗ್ವಿಜಯ ಶ್ರೀರಾಮಚಂದ್ರ ದೇವರು. ರಾಮಚಂದ್ರನ ಕೆಳಗಡೆ ಅದು ದೊಡ್ಡ ಶಾಲಿಗ್ರಾಮ ಇದೆ. ಮಧ್ವಾಚಾರ್ಯರು ತಮ್ಮ ಗುರುಗಳಾದ ಅಚ್ಯುತ ಪ್ರೇಕ್ಷಾಚಾರ್ಯ ಗುರುಗಾಣಿಗೆ ಕೊಟ್ಟಂತಹ ದಾಮೋದರ ಶಾಲಿಗ್ರಾಮ. ನಿಮಗೆ ಇಲ್ಲಿ ಶಾಲಿಗ್ರಾಮ ಕಾಣುತ್ತೆ ಆ ಫೋಟೋದಲ್ಲಿ ದೊಡ್ಡದು. ಆಮೇಲೆ ಇನ್ನೊಂದು ಸಣ್ಣದು 21ಕ್ಕೂ ಅಧಿಕ ಚಕ್ರವುಳ್ಳ ವಿಶ್ವಂಬರ ಶಾಲಿಗ್ರಾಮ. ವಿಶ್ವಕರ್ಮ ಸಾಲಿಗ್ರಾಮ ನೋಡಿದ್ದೇನೆ. ಆಮೇಲೆ ಲಕ್ಷ್ಮೀ ನರಸಿಂಹದೇವರು ದಾಮೋದರ ಶಾಲಿಗ್ರಾಮ. ನರಸಿಂಹದೇವರ ಎಡಕ್ಕೆ ಇರೋದು ಸತ್ಯತೀರ್ಥಕರಾದ ವೇದವ್ಯಾಸ ದೇವರು. ವೇದವ್ಯಾಸ ದೇವರ ಎಡಕ್ಕೆ ಇರೋದು ಕೈಯಲ್ಲಿ ಬೆಣ್ಣೆಯನ್ನು ಇಟ್ಟುಕೊಂಡಂತ ನವನೀತ ಗೋಪಾಲಕೃಷ್ಣ ದೇವರು. ನರಸಿಂಹದೇವರ ಬಲಕ್ಕೆ ಇರೋದು ಮಾಲಿವಾದರು ಪೂಜೆ ಮಾಡಿ ಶ್ರೀಮಠಕ್ಕೆ ದಯಪಾಲಿಸಿದಂತ ಹೈಗ್ರೀವ ದೇವರು. ಹೈಗ್ರೀವ ದೇವರ ಬಲಕ್ಕೆ ಇರೋದು ಶ್ರೀಮಠದ ಪುಂಡರೀಕಾಕ್ಷಿಗೆ ಸ್ವಪ್ನಲಬ್ಧವಾದ ಶ್ರೀನಿವಾಸ ದೇವರು. ಕೈವಲ್ಯಕ್ಕೆ ರಾಮಚಂದ್ರ ದೇವರ ಲಕ್ಷ್ಮಣ ದೇವರ ಪಕ್ಕ ಮೇಲ್ಗಡೆ ಎರಡನೇ ಸ್ಟೆಪ್ ಅಲ್ಲಿ ಕೈವಲ್ಯ ತೀರ್ಥಕರ ತ್ರಿನೇತ್ರ ಶ್ರೀ ಪಾಂಡುರಂಗ ವಿಠ್ಠಲ ದೇವರು. ಕೆಳಗಡೆ ಕೃಷ್ಣನ್ ಮೂರ್ತಿ ಸೋದೆಮಠದ ವೃಂದಾವನಾಚಾರ್ಯರು ಶ್ರೀಮಠದ ರಘುಪ್ರವೀರ ತೀರ್ಥರಿಗೆ ದಯಪಾಲಿಸಿದಂತಹ ಉಡುಪಿ ಕೃಷ್ಣ ಉತ್ಸವ ಮೂರ್ತಿ. ಇಲ್ಲಿ ಪ್ರಾಣಿದೇವರು ಅದೇ ಭೂತರಾಜರು ಸೋದನಿಧಿ ಅದೇ ನಾನು ಫೋನ್ ಮಾಡ್ತೀನಿ ಬರ್ತೀನಿ ಅಂತ ಹೇಳಿದ್ದಾರೆ. ಹೊಂಟೆ ஆமாம்மா அது
ನಿಮಿಷ. ಹರಿ ಸರ್ವೋತ್ತಮ ಪಾಜಿವೋತ್ತಮ ಸರ್ವೋತ್ತಮ ಪಾಜಿವೋತ್ತಮ ವಿರಾಟಿ ಜೈ. ஒரு ஃபோட்டோ எடுத்துறேன் அப்படியே இல்லை. ரைட்டா. ஃபோட்டோ எடுக்கும்போது இதை டச் பண்ணால் ஃபோட்டோ கொடுக்கும்போது ஆஃப் பண்ணி கொடு. ಶಂಕರ ಕೃಪಾ. வா சார் எடுத்துகிட்டே வந்துருக்கு சார். அவ்வளோதான், ரெண்டு ஒன்று தான். எப்படி மழை பெய்யாமல் இருந்திருக்கு? இது அப்படியே பிடிச்சிக்கோங்க. இது அப்படியே பிடிச்சிக்கோங்க. நிற்கிறேன். இது அப்படியே என்ன வச்சுக்கோங்க. அப்படியே அப்படியா ஓகே. சூப்பர் சூப்பர் சூப்பர். வரும். வெயில் இருக்கிறதுனால கொஞ்சம் இதாகும். இது வெயில் இருக்குல்ல, வெயிலும் நடுவில் கேப் வருது. ಮುಂದೆ
ஸ்கூல் போகணும். எடுத்துட்டுமா? சரி வாங்க வாங்க, இங்கே வாங்க. வந்துட்டாங்க வந்துட்டாங்க. ரைட்டோ ரைட்டೋ. ಅದಕ್ಕೆಲ್ಲ ಸರ್ ನಂಗೆ ನಾ ಕೊಂಚ ಇನ್ನು ಗುಡಿ ಒಳಗೆ ಹೋದ ಮೇಲೆ ಹೇಳ್ತೀನಿ. ಸರಿ ಪಕ್ಕನ ನೋಡ್ರೆ ಹಾವು ತಿಂದಾಬಿಡೋದು ಸರಿ ನೋಡ್ತೀನಿ. ಏನು ನಾನೀಗ ಆಮೇಲೆ ಕಾಲ್ ಮಾಡ್ತೀನಿ. ಈಗ ಇದಲ್ಲಿದ್ದಾರೆ ಕರೆಕ್ಟಾಗಿ ಬಂದ ಟೈಮ್ಗೆ ಆ ಹಾವು ತಿನ್ನಂಗ ಅದಕ್ಕೆ ನೆರಳು ಕೊಟ್ಟಿತ್ತು. ಅದಂದ್ರೆ ಕಪ್ಪೆ ಶಂಕಮ. ಕಪ್ಪೆ ಶಂಕರ ಇದೆ. ಅಷ್ಟೇ. ಈಶ್ವರ ದೇವಸ್ಥಾನದಲ್ಲೆಲ್ಲ ಅಮಾವಾಸ್ಯೆ. ಇನ್ನು ಅಲ್ಲಿ ಆಯಿತು. ಚೆನ್ನೈಲಿ ಉಡುಪಿ ಮಠ ಇದೆ, ಅಂಡ್ರಾಶ್ರಮ. ಅದಲ್ಲಿ ಮೊನ್ನೆ ನಿನ್ನೆ 5ನೇ ತಾರೀಕಿಲ್ಲ, ನಿನ್ನೆ ಆಗಿತ್ತು. ಇಲ್ಲಿ ಸಹ ನಿನ್ನೆ ಲಕ್ಷದಲ್ಲಿ ಇಲ್ಲೆಲ್ಲ ದೇವರು ಇದು ಮಾಡಿ ಅಟ್ಟೆ ಕಟ್ಟಿ 12 ಹೌದಾ? ಈ ಕಡೆ ಮಳೆ ಬಂದ್ರೆ ಏನಾಗುತ್ತೆ? ಮಾಡು. ಹಾಂ ಹೇಳ್ತಿರ್ಕೆ. ಅದು ದೇವರ ದೀಪ ಅಂತ.
ಆಮೇಲೆ ಎ ಸಿ ಅಂತ ತುಮಿನ ಅಲ್ಲಿ ಬನ್ನಿ ಆಯಿತು ಥ್ಯಾಂಕ್ ಯು ಹಾಂ ಹಾಂ சாப்பிட இல்லைங்க